ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆಯ ಹೆಸರಿನಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು ಶ್ವೇತಾಗೌಡ ಅಂತ ಇನ್ನೊಂದು ವಂಚನೆ ಪ್ರಕರಣ ಇದು. ಈಗ ಶ್ವೇತಾಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಹೆಸರಲ್ಲಿ ವಂಚನೆ ಆರೋಪಿ ಶ್ವೇತಾಗೌಡ ಅವರ ಮೇಲೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣವನ್ನು ಪಡೆದು ವಂಚನೆ ಆರೋಪ. ಸಾಮ್ಯತೆ ಇದೆ ಐಶ್ವರ್ಯ ಗೌಡ ಶ್ವೇತಾಗೌಡ ಕೇಸ್ನಲ್ಲಿ. ಆರೋಪಿಯನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. 10 ದಿನ ಕಸ್ಟಡಿಗೆ ನೀಡುವಂತೆ ಅರ್ಜಿ ಸಲ್ಲಿಸ್ತಾರೆ ಪೊಲೀಸರು. ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರತಕ್ಕಂಥದ್ದು ಶ್ವೇತಾಗೌಡ. ವರ್ತೂರು ಪ್ರಕಾಶ್ ಅವರ ಆಪ್ತೆ ಅಂತ ಹೇಳ್ಕೊಂಡು ನೋಡಿ ಹೆಂಗೆ ಮೋಸ ಮಾಡ್ತಾರೆ. ಎಲ್ಲ ಸೆಲೆಬ್ರಿಟಿಗಳು ರಾಜಕಾರಣಿಗಳ ಹೆಸರನ್ನ ಹೇಳ್ಕೊಂಡು ಅವರ ಆಪ್ತರು ಅಂತ ಯಾರಾದರೂ ನಿಮ್ಮ ಬಳಿ ಬಂದಾಗ ಬಿ ಕೇರ್ಫುಲ್, ನಂಬಕ್ಕೆ ಹೋಗಬೇಡಿ, ಬಿ ಕೇರ್ಫುಲ್. ಈ ಥರ ತುಂಬ ಜನ ಮೋಸ ಮಾಡೋರು ಇರ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈಗ ಶ್ವೇತಾಗೌಡ ವಿರುದ್ಧ ದಾಖಲಾಗಿರುವ ಮತ್ತೊಂದು ಎಫ್ಐಆರ್ ಏನು, ಆ ದೂರು ಯಾರು ಕೊಟ್ಟಿರ್ತಕ್ಕಂಥದ್ದು, ಏನು ಆರೋಪ ಅಂತ? ಅರವಿಂದ, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೆಸರಲ್ಲಿ ಈ ಹಿಂದೆ ಶ್ವೇತಾಗೌಡ ವಂಚನೆ ಪ್ರಕರಣ ಸಂಬಂಧ ಒಂದು ದೂರು ದಾಖಲಾಗಿತ್ತು. ಸಾಕಷ್ಟು ಒಂದು ಚಿನ್ನಾಭರಣದ ಅಂಗಡಿಯಿಂದ ಚಿನ್ನವನ್ನು ತೆಗೆದುಕೊಂಡು ಅದಾದ ಬಳಿಕ ಅದನ್ನು ವಾಪಸ್ ಕೊಟ್ಟಿಲ್ಲ, ಅದನ್ನು ಬೇರೆ ಬೇರೆಯವರಿಗೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಅದೇ ರೀತಿಯಾದಂತಹ ಮತ್ತೊಂದು ವಂಚನೆ ಪ್ರಕರಣ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹೀಗಾಗಿ ಮೊದಲ ಪ್ರಕರಣದಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಲಾಗಿದೆ. ಇದೀಗ ಎರಡನೇ ಎಫ್ಐಆರ್ ಆದ್ದರಿಂದ ಆಕೆಯನ್ನು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಚಿಂತನೆಯನ್ನು ಮಾಡ್ತಿದ್ದಾರೆ. ಕಾರಣ ಒಂದಷ್ಟು ಮಹಜರ್ ಪ್ರಕ್ರಿಯೆ ಮತ್ತು ಆಕೆಯ ವಿಚಾರಣೆ ಮತ್ತು ಆಕೆ ಇದೀಗ ಪಡೆದುಕೊಂಡಂತಹ ಹಣ ಮತ್ತು ಚಿನ್ನಾಭರಣವನ್ನು ಎಲ್ಲಿಟ್ಟಿದ್ದಾಳೆ ಇದರ ಬಗ್ಗೆ ಒಂದಷ್ಟು ವಿಚಾರಣೆಯನ್ನು ನಡೆಸಬೇಕು, ಅವುಗಳನ್ನು ಸೀಸ್ ಮಾಡಬೇಕು. ಈ ನಿಟ್ಟಿನಲ್ಲಿ ಆಕೆಯನ್ನು ಬಾಡಿ ವಾರೆಂಟ್ ಮೇಲೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇದು ಆರೋಪಿ ಶ್ವೇತಾಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿ ಈಗ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು 10 ದಿನ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ.